ನೋಡಿ ಇನ್ನೊಂದು ಪ್ರಕರಣ, ಒಂದೇ ದಿನ 5-6 ಕಡೆ ಇದನ್ನು ಬ್ಯಾಟ್ರಿ ಬಿಚ್ಕೊಂಡು ಹೋಗಿರೋದು ಮತ್ತು ಕಳ್ತನ ಮಾಡೋ ಯತ್ನ ಮಾಡಿರೋದು ನೋಡ್ತಾ ಇದ್ವಿ. ಇದನ್ನು ಯಾರ್ದು ಅಂದರೆ ವರ್ಕೇರಿ ಬೀದಿಲಿರುವಂಥದ್ದು ಜಗದೀಶ್ ಅಂದ್ಬಿಟ್ಟು ಬಾಳೆಗೊನೆ ವ್ಯಾಪಾರಿ ಅವರು ಮಾತಾಡ್ಸೋಣವ್ರನ್ನ. ಹೇಳಿ, ಯಾವಾಗ ಆಯಿತು, ಯಾವಾಗ ನೋಡಿದ್ರಿ ನೀವು? ರಾತ್ರಿ 1 ಗಂಟೆ ನಾಯಿ ಬೊಗಳ್ತಿಗೆ ಈಚೆಗೆ ಬಂದು ಸರ್, ಯಾರು ಇರಲಿಲ್ಲ. ಹಾಂ, ಬೆಳಿಗ್ಗೆ ಬಂದು ಆನಂದ್ ನಮ್ಮ ಫ್ರೆಂಡ್ ಒಬ್ಬರು ಪಕ್ಕದವ್ರ ಹತ್ರ ಬ್ಯಾಟ್ರಿಯಲ್ಲಿ ಬಿಟ್ಕೊಂಡವ್ರು ಆಕ್ಸಿಡ್ ಗಾಡಿಯೆಲ್ಲ ಹೊಡೆದಾಕ್ಬಿಟ್ಟವ್ರು ಅಂತ ಅಂದ್ಬಿಟ್ಟು ನಾವು ಹೇಳಿದ ತಕ್ಷಣ ನಮ್ಮ ಗಾಡಿ ಬಂದು ನೋಡಿದ ತಕ್ಷಣ ನಮ್ಮದು ಅದೇ ಥರ ಮಾಡೋರಿಗೆ. ಹಾಂ ಹಾಂ, ಈಗ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದು ಓಕೆ, ಈಗ ನಮ್ಮ ಸ್ನೇಹಿತರು ಬಂದು ಅಂತ ಮಾಡಿ ತೋರಿಸ್ತು. ಈ ಥರ ಮಾಡಿದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾರೆ? ಹಾಂ 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 ಹಾಂ, ಹತ್ರ ಇಟ್ಕೊಳ್ಳಿ ಮೈಕು. ಹಾಂ, ಈಗ ಏನು ಮಾಡ್ತಾರೆ? ಈ ಥರ ಗಾಡಿ ಬರೋದು ಏನು ಮಾಡ್ತಾರೆ ಈಗ? ಹಾಂ ಹಾಂ, ಈ ಥರ ಆದರೆ ಯಾವ ಥರ ಮಾಡೋದು? ಪೊಲೀಸ್ ಇಲಾಖೆಯವರು ಬಂದು ಇವೆಲ್ಲ ಗಮನ ಹರಿಸ್ಬಿಡ್ತಾರೆ ಇವರೆಲ್ಲ. ಹಾಂ ಹಾಂ, ದಯವಿಟ್ಟು ಸ್ವಲ್ಪ ಸಹಕಾರ ಮಾಡಿ. ಈಗ ತಾವೊಂದು ಮಾತು ಹೇಳಿದ್ರು ಪೊಲೀಸ್ ಇಲಾಖೆಗೆ, ಅವ್ರು ಏನಂದ್ರೆ ಹೇಳಿ ಅಲ್ಲಿ ಹಾಂ, ಇವರೇ ಕಳ್ತನ ಮಾಡೋಂತ ಏನು ಗ್ಯಾರಂಟಿ ಅಂತ ಕೇಳಿದ್ರಲ್ವಾ? ಏನು ಹೇಳ್ತೀರಾ ಇದಕ್ಕೆ? ಏನು ಹೇಳುವ ಅವ್ರಿಗೆ ಎದುವತ್ತದು ಮಾತಾಡ್ತಾರೆ, ಅವ್ರ ಜೊತೆ ನಾವೇನು ಮಾತಾಡೋದು? ಹಾಂ ಹಾಂ, ಅಲ್ಲೋಗಿ ಇಲ್ಲೋಗಿ ಅಂತ ಅಂತಾರೆ. ಹಾಂ ಹಾಂ, ಏನು ಮಾತಾಡೋದು? ಜಾಸ್ತಿ ಮಾತಾಡಿದ್ರೆ ಕುತ್ಕೊಳ್ರಿ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಅಂತಾರೆ. ಹಾಂ ಹಾಂ, ನೀವೇನು ಮಾತಾಡಲ್ಲ? ನಾನು ನಿಮ್ಗೆ ಗೊತ್ತಿರಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಾವು ಫೋನ್ ಮಾಡ್ತೀನಿ ಅಂತ ಅಂತಾರೆ. ಹಾಂ, ಅದೇ ಕೆಲಸ ಮಾಡಿರ್ತೀನಿ. ಕಂಪ್ಲೇಂಟ್ ಕೊಟ್ರಾ? ನಿಮಗೆ ಇದು ಕೊಟ್ರಾ? NCR ಕೊಟ್ರಾ? ಮತ್ತೆ ಏನು ಮಾಡುವ? ಫೋನ್ ಮಾಡಿಬಿಟ್ಟು ಕರೆಸ್ತೀವಿ, ಫೋನ್ ಮಾಡ್ತೀವಿ ಅಂತ ಅಂದ್ರೆ ಹಾಂ, ಬಂದು ನಾವು ಅಷ್ಟೇ. ಅಕ್ಲೈನ್ಮೆಂಟ್ ಕಾಪಿ ಕೊಡಲಿಲ್ಲ, ನೀವೇನು ಕೇಳಲಿಲ್ಲ? ಕೇಳಲಿಲ್ಲ. ನಾವು ಫೋನ್ ಮಾಡ್ತೀನಿ ಹೋಗಿ ಅಂತ ಅಂದ್ರೆ. ಎಷ್ಟು ಸಾವಿರ ರೂಪಾಯಿ ಬೆಲೆ ಬೀಳುತ್ತೆ ಬ್ಯಾಟ್ರಿ ಅದು? 7,000 ರೂಪಾಯಿ. ನೋಡಿ, ಈಗ ಕಳೆದ ಒಂದು 6 ತಿಂಗಳಿಂದ ಅಲ್ಲೊಂದು ಮುಂದೆ ಈ ಮನೆ ಮುಂದ್ಗಡೆ ಒಂದು ಗಾಡಿ ಕಳ್ತನ ಮಾಡಿದ್ರು. ಈಗ ಆಲ್ರೆಡಿ ಇಲ್ಲೂ ಕೂಡ ಇವ್ರ ಮನೆ ಹತ್ರನೂ ಒಂದು ಅವರು ಕೆಡೆ ಇರೋ ಒಂದು ಗಾಡಿನ ಹೊಡೆದು ಬ್ಯಾಟ್ರಿ ಎಲ್ಲ ತೊಗೊಂಡೋಗಿದ್ರೆ, ಗಾಡಿ ತೊಗೊಂಡೋಗಿ ಟ್ರೈ ಮಾಡೋದು ಸಿಕ್ಕಿಲ್ಲ ಅವ್ರಿಗೆ. ಇದು ಒಂದು ಕೂಡ ನಿಮ್ದೊಂದು ಪ್ರಕರಣ. ಇವತ್ತು 4-5 ಪ್ರಕರಣ ಒಂದೇ ದಿನ ಇವತ್ತೇ ಪಕ್ಕದಲ್ಲಿ. ಹಾಂ ಹಾಂ ಹಾಂ, ಅವ್ರದ್ದೇನು ತೊಗೊಂಡೋಗಿದ್ರಂತ? ಅವ್ರದ್ದು ಬ್ಯಾಟ್ರಿ ನನಗೆ ಗೊತ್ತಿಲ್ಲಪ್ಪ, ಆನಂದ ಹೇಳ್ದ. ಹಾಂ, ಓಕೆ ಓಕೆ.